PMC ಕನ್ನಡ ಚಾನಲ್ ವೀಕ್ಷಕರಿಗೆಲ್ಲ ನನ್ನ ಆತ್ಮಾಭಿವಂದನೆಗಳು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಮೂಲತಃ ದಾವಣಗೆರೆಯವನು. ನಾನು ಈ ಧ್ಯಾನದಲ್ಲಿ ಕಳೆದ 8 ವರ್ಷ 10 ತಿಂಗಳಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಸೊ ನನ್ನ ಧ್ಯಾನದ ಜರ್ನಿ ಸ್ಟಾರ್ಟ್ ಆಗಿದ್ದು ಬೀದರಿಂದ. ಸೊ ಮೇ 2013 ಬುದ್ಧ ಪೂರ್ಣಿಮಾ ದಿವಸ ನಾನು ಈ ಧ್ಯಾನಕ್ಕೆ ಬಂದೆ. ನನಗೆ ಗೊತ್ತೇ ಇದ್ದಿಲ್ಲ ಇಲ್ಲಿ ಬುದ್ಧ ಪೂರ್ಣಿಮಾ ದಿವಸ ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ಆಗ್ತಿದೆ ಅಂಥೇಳಿ. ಸೊ ಎಲ್ಲ ತುಂಬ ಚೆನ್ನಾಗಿ ಫಂಕ್ಷನ್ ಆಗಿತ್ತು. ನಾನು ಧ್ಯಾನಕ್ಕೆ ಬಂದಿದ್ದೆ ಬುದ್ಧ ಪೂರ್ಣಿಮಾ ದಿವಸ. ಅದು ನನಗೆ ಒಂದು ಸೌಭಾಗ್ಯ ಅಂತ ಅನ್ಕೋಬೋದು ನಾನು. ಸೊ ಆವಾಗಿಂದ ಇಲ್ಲಿ ತನಕ ಜರ್ನಿ ಏನು ಅಂತಂದರೆ ಸಾಕಷ್ಟು ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸಸ್ ಆಗಿದೆ ಮತ್ತು ಭಾಳಷ್ಟು ನನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಫಸ್ಟು ನನ್ನಲ್ಲಿ ಏನು ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸಸ್ ಆಗಿದೆ ಅಂತಂದರೆ, ಮಹಾ ಅವತಾರ ಬಾಬಾಜಿ ಒಂದು ಕಡೆ ಹಿಂಗೆ ಮೆಡಿಟೇಷನ್ ಮಾಡೋಕ್ಕೆ ಹೋದಾಗ, ಸೊ ಅಲ್ಲಿ ಒಂದು ವಾರ ನಾನು ಧ್ಯಾನ ಕಸ್ತೂರಿ ಓದಿದ್ದೆ. ಧ್ಯಾನ ಕಸ್ತೂರಿ ಓದ್ಬಿಟ್ಟು ನಾನು ಒಬ್ಬರ ಮನೆಗೆ ಹೈದರಾಬಾದಲ್ಲಿ ಒಬ್ಬರು ಮೇಡಮ್ ಧ್ಯಾನಕ್ಕೆ ಕರೆದಿದ್ರು. ನನಗೆ ಇಂಟ್ಯೂಷನ್ ಬಂತು ಅವ್ರ ಮನೆಗೆ ಇವತ್ತು ಧ್ಯಾನಕ್ಕೆ ಹೋಗು ಅಂತೇಳಿ. ಅವ್ರ ಮನೆಗೆ ಧ್ಯಾನಕ್ಕೆ ಹೋದೆ. ಧ್ಯಾನಕ್ಕೆ ಹೋದಾಗ ನನಗೆ ಗೊತ್ತಿಲ್ಲದಂಗೆ ಅಲ್ಲೊಬ್ಬರು ಮಹಾವತಾರ ಬಾಬಾಜಿ ಬಗ್ಗೆನೇ ಮಾತಾಡ್ತಾಯಿದ್ರು. ಸೊ ಧ್ಯಾನಕ್ಕೆ ಕೂತ್ಕೊಂಡೆ. ನನಗೆ ಯಾಕೋ ಒಳಗಡೆಯಿಂದ ಇಂಟ್ಯೂಷನ್ ಬಂತು, ಮಹಾವತಾರ ಬಾಬಾಜಿ ನೀವಿದ್ದರೆ ನಿಮ್ಮ ಇರುವಿಕೆಯನ್ನು ನನಗೆ ತೋರಿಸ್ರಿ ಅಂತ ನಾನೊಂದು ಕ್ವಶನ್ ಹಾಕಿ ಧ್ಯಾನಕ್ಕೆ ಕೂತ್ಕೊಂಡೆ. ಸೊ ಕೂತ್ಕೊಂಡು ಒಂದು 5 ನಿಮಿಷಕ್ಕೆ ಮೈಯೆಲ್ಲ ರೋಮಾಂಚನ ಆದಂಗಾಗಿ ನನಗೆ ಒಂದು ಮಲ್ಲಿಗೆ ಹೂವು, ಶಾವಂತಿಗೆ ಹೂವುದು ಸ್ಮೆಲ್ಲು ಒಂಥರ, ಅದು ಪರ್ಫ್ಯೂಮ್ ನನಗೆ ಬಾಯಿಗೆ ಹೇಳಕ್ಕೆ ಬರಲ್ಲ, ಅದು ಪರ್ಫ್ಯೂಮು ಅಷ್ಟು ಚೆನ್ನಾಗಿ ವೈಬ್ರೇಷನ್ಸು ಎಲ್ಲ ಬರ್ತಾಯಿತ್ತು. ನನಗೆ ಫಸ್ಟ್ ಟೈಮ್ ಆ ರೀತಿ ಅನುಭವ ಆಗಿದ್ದು. ಆ ಅನುಭವ ಪಡಿತಿದ್ದಂಗೆ ನಾನು ಅದು ತುಂಬ ಖುಷಿಪಟ್ಟೆ. ಧ್ಯಾನ ಆದಮೇಲೆ ಒಂದು 45 ನಿಮಿಷ ಧ್ಯಾನ ಆದಮೇಲೆ ನನಗೆ ಈ ಆಗಿದ್ದ ಅನುಭವಗಳನ್ನು ನಾನು ಶೇರ್ ಮಾಡಿಕೊಂಡಾಗ, ನಿಮಗೆ ಮಹಾವತಾರ ಬಾಬಾಜಿ ಇದ್ದಾರೆ ಅನ್ನೋದು ತೋರಿಸ್ಕೊಟ್ರು ಅಂತ ಅಲ್ಲಿರೋರೊಬ್ಬರು ಗುರುಗಳು ಹೇಳಿದರು. ಸೊ ಅದಾದಮೇಲೆ ನನಗೆ ದಾರಿಯಲ್ಲಿ ಟುವರ್ಡ್ಸ್ ಬೀದರಿಗೆ ಹೋಗ್ತಾ ಒಂದು ಕ್ವಶನ್ ರೈಸ್ ಆಯಿತು. ಅಲ್ಲಿ ಯಾರಾದರೂ ಪರ್ಫ್ಯೂಮ್ ಹಾಕೊಂಡು ಬಂದಿದ್ದರೆ ಅದು ನನಗೆ ಡೌಟ್ ಸ್ಟಾರ್ಟ್ ಆಯಿತು. ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಅಗೇನ್ ನಾವೇನು 4-5 ಜನ ಮಾಸ್ಟರ್ಸ್ ಹೋಗಿದ್ವಿ. ಮತ್ತೆ ನಮ್ಮ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಅಗೇನ್ ನಾನು ಕ್ವಶನ್ ಹಾಕಿದೆ, ಮಹಾವತಾರ ಬಾಬಾಜಿ ನಿಮ್ಮ ಇರುವಿಕೆಯನ್ನು ನೀವು ನನಗೆ ತೋರಿಸಿದ್ದೀರಿ, ಆದರೆ ನನಗೆ ಇನ್ನೂ ಡೌಟ್ ಇದೆ ಅಂತೇಳಿ, ನಂದೇನು ಪರ್ಫ್ಯೂಮ್ ಹಾಕೊಂಡು ಬಂದಿದ್ದರೆ ಅದು ಪ್ರಾಬ್ಲಮ್ ಅಲ್ಲ, ನನಗೆ ನಿಮ್ಮ ಇರುವಿಕೆಯನ್ನು ಮತ್ತೊಂದು ಸತಿ ತೋರಿಸ್ಬಿಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮತ್ತೆ ಸೇಮ್ ಅದೇನು ಸ್ಮೆಲ್ ಇತ್ತು ಸೇಮ್ ಬಂತು. ನನಗೆ ಭಾಳ ಆನಂದ ಆಯಿತು. ನಾವ್ಯಾರು ಮಹಾ ಅವತಾರ ಬಾಬಾಜಿ ಯಾರು? ಸೊ ಇಷ್ಟೆಲ್ಲ ನನಗೆ ಸಿಕ್ಕಿತ್ತು ಧ್ಯಾನದಿಂದ. ಸೊ ಇನ್ನೊಂದು, ನಾನು ಸ್ಟಾರ್ಟಿಂಗು ಈ ಧ್ಯಾನಕ್ಕೆ ಬಂದಿದ್ದು ಯಾವ ರೀತಿ ಅಂತಂದರೆ, ನಮ್ಮ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಈ ಧ್ಯಾನದಲ್ಲಿ ಎಲ್ಲ ಪಿರಮಿಡ್ ವ್ಯಾಲಿ ಬಗ್ಗೆ, ಮಾಸ್ಟರ್ಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ನೋಡಿಬಿಟ್ಟು ನಾನು ಪಿರಮಿಡ್ ವ್ಯಾಲಿಗೆ ಬಂದೆ. ಪಿರಮಿಡ್ ವ್ಯಾಲಿಗೆ ಬಂದು ಕಿಂಗ್ಸ್ ಚೇಂಬರ್ನಲ್ಲಿ ನಾನು ಧ್ಯಾನ ಮಾಡಿದಾಗ ನನಗೆ ಜೋಕಾಲಿಯಲ್ಲಿ ಒಂಥರ ತೂಗ್ದಂಗೆ ಆಯಿತು. ಆ ರೋಮಾಂಚನವಾದ ಅನುಭವ ಪಡೆದು ನಾನು ಧ್ಯಾನದಲ್ಲಿ ಇದೇ ಮೊದಲ ಅನುಭವ ಅಲ್ಲ, ಎಷ್ಟು ಶಕ್ತಿ ಇದೆ ಇದರಲ್ಲಿ ಅಂತ ಅನ್ನಿಸ್ತು ನನಗೆ. ಆವಾಗಿಂದ ನಾನು ಡಿಸೈಡ್ ಮಾಡಿಬಿಟ್ಟೆ, ಕೊನೆ ಉಸಿರಿರೋ ತನಕ ನಾನು ಈ ಧ್ಯಾನ ಅಂತೂ ನಾನು ಬಿಡೋದಿಲ್ಲ. ಈ ಆನಪಾನಸತಿ ಧ್ಯಾನ ನಾನು ಮಾಡೇ ಮಾಡ್ತೀನಿ, ಅಪ್ ಟು ಮೈ ಲಾಸ್ಟ್ ಬ್ರೆತ್ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ. ಆವಾಗಿಂದ ನಾನು ಸ್ಟಾರ್ಟ್ ಆಗಿದ್ದ ಜರ್ನಿ ತುಂಬ ರೋಮಾಂಚನಕಾರಿಯಾಗಿ ಸ್ಟಾರ್ಟ್ ಆಯಿತು. ಸಾಕಷ್ಟು ಈಗ ನಾನು ನನ್ನ ಧ್ಯಾನದಲ್ಲಿ ಏನು ಕಂಡುಕೊಂಡಿದ್ದೀನಿ ಅಂತಂದರೆ, ನಾನು 2095 ಮೇ ತನಕನೂ ನಾನು ಇರ್ತೀನಿ ಪತ್ರಿ ಸರ್ ಜೊತೆಗೆ. ಅಪ್ ಟು ಮೇ 2095 ತನಕ ಇರ್ತೀನಿ. ಅಂದರೆ 118 ವರ್ಷ ನಾನು ಬಾಳ್ತೀನಿ ಅನ್ನೋದು ನನಗೆ ಗೊತ್ತಾಯಿತು ಈ ಧ್ಯಾನದಲ್ಲಿ. ನಾನು ಧ್ಯಾನಕ್ಕೆ ಬರಲಿಲ್ಲ ಅಂದಿದ್ರೆ ಇವೆಲ್ಲ ನನಗೆ ಗೊತ್ತಾಗ್ತಾನೆ ಇದ್ದಿಲ್ಲ. ಮತ್ತು ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಏನು ಅಂತಂದರೆ, ನಾವು ಮುಂಚೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ನಾನ್ ವೆಜ್ ತಿಂತಾಯಿದ್ವಿ. ಸೊ ಧ್ಯಾನಕ್ಕೆ ಬಂದಾದಮೇಲೆ ನಾವು ಸಂಪೂರ್ಣ ನಮ್ಮ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ನಾವು ನಾನ್ ವೆಜ್ಜನ್ನು ತ್ಯಜಿಸಿಬಿಟ್ಟು ಶಾಕಾಹಾರನ ನಾವು ಎಲ್ಲರೂ ಮನೆಯವರೆಲ್ಲ ನಾವು ಶಾಕಾಹಾರ ಊಟ ಮಾಡ್ತಾಯಿದ್ದೀವಿ. ಇನ್ನೊಂದು ಏನು ಅಂತಂದರೆ, ನನಗೆ 16 ವರ್ಷದಿಂದ ಶುಗರ್ ಇದೆ. ಆದರೆ ನಾನು ನೋ ಡಾಕ್ಟರ್ ನೋ ಮೆಡಿಸಿನ್, ಪತ್ರಿ ಸರ್ ಏನು ಹೇಳ್ತಾರೆ ಅವ್ರ ಪ್ರಕಾರ ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಇದುವರೆಗೂ ಒಂದು ಗುಳಿಗಿನೂ ತೊಗೊಂಡಿಲ್ಲ, ಡಾಕ್ಟ್ರ್ ಹತ್ರನೂ ಹೋಗಿಲ್ಲ. ನನಗೆ ಕಾಪಾಡ್ತಾ ಇರೋದು ಧ್ಯಾನನೇ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಎಲ್ಲರೂ ಧ್ಯಾನಕ್ಕೋಸ್ಕರ ಧ್ಯಾನ ಮಾಡಿದರೆ, ನನಗೆ ಜೀವ ಮರುದಾನಕ್ಕೋಸ್ಕರ ನಾನು ಧ್ಯಾನ ಮಾಡ್ತೀನಿ. ಯಾವುದು ಪಿಲ್ಸ್ ಇಲ್ಲ, ಯಾವುದು ಇದು ಇಲ್ಲ. ನನಗೆ ಧ್ಯಾನ ಶಕ್ತಿ ಮೇಲೆ ಅಪಾರವಾದ ನಂಬಿಕೆ ಇದೆ. ಧ್ಯಾನ ಇದ್ರೇ ಎಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಈ ಧ್ಯಾನದಲ್ಲಿ ತುಂಬ ಶಕ್ತಿ ಇದೆ ಅನ್ನೋದನ್ನು ನಾವು ಯಾವಾಗ ಮನಗಾಣ್ತೀವಲ್ಲ, ನಮ್ಮ ಇಂಟ್ಯೂಷನ್ಸು ನಮ್ಮಲ್ಲಿ ನಾವು ಮನಗಾಣ್ದಾಗ ನಮಗೆ ಭಾಳ ಆಂತರಿಕವಾದ ಒಂದು ಸುಖ ಸಿಗುತ್ತೆ ನಮಗೆ. ಸೊ ಆ ಜರ್ನಿಯಲ್ಲಿ ನನಗೆ ಪತ್ರಿ ಸಾರ್ ಹೇಳ್ದಂಗೆ ನೋ ಡಾಕ್ಟರ್ ನೋ ಮೆಡಿಸಿನ್ ಒಂದನೇದು ಪಾಯಿಂಟ್ ನನ್ನಲ್ಲಿ ಪರಿವರ್ತನೆ ಆಗಿರೋದು. ನಾನ್ ವೆಜ್
ಇಂದ ಪ್ಯೂರ್ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆದ್ವಿ. ಮತ್ತು ನಮ್ಮದು ಏನು ಪರ್ಪಸ್ ಆಫ್ ಮೈ ಬರ್ತ್ ಅದನ್ನು ತಿಳ್ಕೊಂಡೆ. ನಾನು ಯಾಕೆ ಹುಟ್ಟಿದ್ದೀನಿ, ಯಾಕೆ ನಾನು ಎಲ್ಲರೂ ನನ್ನ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಇವೆಲ್ಲ ಕ್ವಶನ್ಸ್ ಇತ್ತು ನನಗೆ. ಯಾಕೆ ಹುಟ್ಟಿದ್ದೀನಿ, ಎಲ್ಲರೂ ಹುಟ್ತಾ ಇದ್ದಾರೆ, ನನ್ನಿಂದ ಏನಾರು ಆಗಬೇಕಲ್ಲ, ಆ ಪರ್ಪಸ್ ನನಗೆ ಗೊತ್ತಾಗಬೇಕು ಅಂತ ಭಾಳಷ್ಟು ಕ್ವಶನ್ ಇತ್ತು. ಹೇಳ್ತಾರಲ್ಲ, ಈಗ ನೀವು ಶಿಷ್ಯ ರೆಡಿ ಇದ್ದರೆ ಗುರು ಸಿಗ್ತಾನೆ ಅನ್ನೋದಕ್ಕೆ ಅದಕ್ಕೆ ನನಗೊಂದು ಎಕ್ಸಾಂಪಲ್ಲೇ ಸಿಕ್ಬಿಡ್ತು. ನಾನು ಯಾವಾಗ ರೆಡಿ ಆದೆ, ನನಗೆ ಪತ್ರಿ ಸಾರ್ ಸಿಕ್ಕರು. ಪತ್ರಿ ಸಾರ್ದು ಮಾರ್ಗದರ್ಶನದಲ್ಲಿ ನಾನಿವತ್ತು ಹಂತವಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತಾನೇ ಇದ್ದೀನಿ. ಜೀವನದಲ್ಲಿ ಪರಿವರ್ತನೆ ಕಾಣ್ತಾನೇ ಇದ್ದೀನಿ. ಏನು ಅಂತಂದರೆ, ಈಗ ಇಂಟ್ಯೂಷನ್ಸು ನಮಗೆ ಏನೇ ಒಂದು ತಪ್ಪು ಈ ಕೆಲಸ ಮಾಡಬೇಕಾ, ಈ ಕೆಲಸ ಮಾಡಬಾರ್ದ, ತಪ್ಪು ಮಾಡೋದ್ರಿಂದ ನಮಗೆ ಬಚಾವ್ ಮಾಡುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇದು ಸರಿನಾ ತಪ್ಪು ಅನ್ನೋ ಒಂದು ಇಂಟ್ಯೂಷನ್ ನಮಗೆ ಕೊಡುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಎಲ್ಲರೂ ಈಗ ಏನು ಅಂತಂದರೆ, ನಾವು ಅದಕ್ಕೆ ಎಷ್ಟೆಷ್ಟು ಸಮಯ ಕೊಡಬೇಕು, ನಮ್ಮ ಜೀವನದಲ್ಲಿ ಅಷ್ಟಷ್ಟು ಸಮಯನ ನಾವು ಕೊಡಬೇಕು ಅನ್ನೋದು ನನಗೆ ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು. ಮುಂಚೆ ಎಲ್ಲ ಎಲ್ಲಿ ಬೇಕಲ್ಲಿ ಹರಟೆ ಹೊಡ್ಕೊಂಡು ಎಲ್ಲಿ ಬೇಕಲ್ಲಿ ಓಡಾಡ್ಕೊತ ನಾವು ಇದ್ವಿ. ಬಟ್ ಯಾವಾಗ ಧ್ಯಾನಕ್ಕೆ ಬಂದ್ವಿ ಆವಾಗಿಂದ ಏನಾಯಿತು ಅಂತಂದರೆ, ಪತ್ರಿ ಸರ್ ಹೇಳ್ದಂಗೆ ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ. ನನ್ನ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತೀನಿ. ಸ್ವಾಧ್ಯಾಯ, ಧ್ಯಾನ, ಸಜ್ಜನ ಸಾಂಗತ್ಯ, ಮತ್ತು ಎಲ್ಲರಿಗೂ ನನಗೆ ಯಾರು ಸಿಗ್ತಾರೆ ಅವ್ರಿಗೆ ಧ್ಯಾನದ ಬಗ್ಗೆನೇ ನಾನು ಹೇಳೋದು. ಬೇರೆ ವಿಷಯಗಳು ನಾನು ಮಾತಾಡೋದೇ ಇಲ್ಲ. ಯಾಕಂದರೆ ಟೈಮಿನ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಟೈಮ್ ಈಸ್ ಮನಿ ಅಂತಾರೆ. ನಾವು ಅದನ್ನು ಕರೆಕ್ಟು ಕೂಡ ನಾವು ಟೈಮ್ ಇವಾಗ ವೇಸ್ಟ್ ಮಾಡಿದರೆ ಎಷ್ಟು ಕೋಟಿ ಕೊಟ್ಟರೂ ನಮಗೆ ಆ ಹಳೆ ಕಳೆದೋಗಿದ್ದ ಒಂದು ನಿಮಿಷ ನಮಗೆ ಮತ್ತೆ ತರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ಫ್ರೀಯಾಗಿದ್ದಾಗ ಇವ್ರ ಬಗ್ಗೆ ಮಾತಾಡೋ ಬದಲಿ, ಗಾಸಿಪ್ಸ್ ಮಾತಾಡೋ ಬದಲಿ ನಾವು ಆದಷ್ಟು ನಾವು ಧ್ಯಾನ ಮಾಡ್ಕೊತ ನಮ್ಮ ಒಳಗೆ ನಾವು ಪ್ರವೇಶ ಮಾಡೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಕಾಸ್ಮಿಕ್ ಎನರ್ಜಿ ಬಂದುಬಿಟ್ಟು ಎನರ್ಜಿ ಸಾಧನೆ ಎಷ್ಟು ಜಾಸ್ತಿ ಆಗ್ತೈತಿ, ನಮ್ಮಲ್ಲಿ ಕ್ಲಾರಿಟಿ ಜಾಸ್ತಿ ಆಗ್ತಾ ಬರ್ತದೆ. ಆ ಕ್ಲಿಯಾರಿಟಿಯಿಂದನೇ ನಮಗೇನು ಅಂತಂದರೆ ಜೀವನದ ಉದ್ದೇಶಗಳು ಗೊತ್ತಾಗ್ತವೆ, ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ನಮಗೆ ಗೊತ್ತಾಗಬೇಕು ಅಂತಂದರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ ಇದರಲ್ಲಿ. ಯಾಕಂದರೆ ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಬೇರೆ ಮಾರ್ಗಗಳು, ಬೇರೆ ಸಂಸ್ಥೆಗಳಲ್ಲೆಲ್ಲ ಹೋಗಿ ಬಂದೆ. ಆದರೆ ಎಲ್ಲೂ ಅಲ್ಲಿ ನನಗೆ ಸಮಾಧಾನ ಸಿಗಲಿಲ್ಲ. ನನಗೆ ಗುರುಗಳು ಹೆಂಗೆ ಇರಬೇಕಿತ್ತು ಅಂತ ನನಗೆ ಅನ್ನಿಸ್ತು ಅಂತಂದರೆ, ಬರೀ ಧ್ಯಾನದ ಬಗ್ಗೆನೇ ಮಾತಾಡಬೇಕು ಅವರು. ಧ್ಯಾನ ಬಿಟ್ಟರೆ ಬೇರೆ ಏನೂ ಮಾತಾಡಬಾರ್ದು. ಯಾಕಂದರೆ ಬೇರೆ ಸಂಸ್ಥೆಗಳಲ್ಲಿ ಧ್ಯಾನಕ್ಕೆ ಮಹತ್ವನೇ ಕೊಡ್ತಾ ಇದ್ದಿಲ್ಲ. ಸೊ ಯಾವಾಗ ನನಗೆ ಆ ಇಂಟ್ಯೂಷನ್ ಬಂತು, ನನಗೆ ಬರೀ ಧ್ಯಾನದ ಬಗ್ಗೆನೇ ಮಾತಾಡೋ ಗುರು ಬೇಕು, ಧ್ಯಾನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಬೇರೆ ಎದಕ್ಕೂ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದು ಇಂಟ್ಯೂಷನ್ ಇದ್ದಾಗ ನನಗೆ ಅಂಥ ಗುರುಗಳೇ ನಮ್ಮ ಪತ್ರಿ ಸಾರ್ ಸಿಕ್ಕರು. ನನಗೆ ಭಾಳ ಹೆಮ್ಮೆ ಇದೆ. ಯಾಕಂದರೆ ನಮಗೆ ತಂದೆ ತಾಯಿ ಜನ್ಮ ಕೊಟ್ಟರು, ನನಗೆ ಪತ್ರಿ ಸಾರು ಜೀವನ ಕೊಟ್ಟರು, ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು. ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸಾಯ್ತಾರೆ. ಆದರೆ ಹುಟ್ಟಕ್ಕೂ ಸಾಯೋಕ್ಕಿಂತ ಮುಂಚೆ ನಾವು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಇರಬೇಕು, ಕರುಣೆ, ದಯೆ, ಇವೆಲ್ಲ ನಮ್ಮ ಶಾಂತಿ, ಇವೆಲ್ಲ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಂಡು ಪತ್ರಿ ಸಾರ್ದು 18 ಏನು ಗೈಡಿಂಗ್ ಪ್ರಿನ್ಸಿಪಲ್ಸ್ ಇದಾವಲ್ಲ, ಅದನ್ನೆಲ್ಲ ನಾವು ಬೇರೆ ಏನೂ ಮಾಡಬೇಕಾಗಿಲ್ಲ. ಆ 18 ಗೈಡಿಂಗ್ ಪ್ರಿನ್ಸಿಪಲ್ಸನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ನಾವು ಮಾಸ್ಟರ್ ಆಗಿಬಿಡ್ತೀವಿ. ಪತ್ರಿ ಸಾರ್ ಹೇಳೋದು ಅದೇ, ನೀವು ಮಾಸ್ಟರ್ ಆಗ್ರಿ. ಯಾರಿಗೂ ಪತ್ರಿ ಸಾರು ನನಗೆ ಇನ್ನೊಂದು ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತಾರೆ. ಅಂಥ ಗುರು ನಮಗೆ ಆನಪಾನಸತಿ ಧ್ಯಾನ ಹೇಳ್ಕೊಟ್ಟಿದ್ರು, ನಿಮ್ಮ ಶ್ವಾಸನ ನಿಮಗೆ ಗುರು ಅಂತಾರಲ್ಲ, ಅವ್ರ ಸಿಂಪ್ಲಿಸಿಟಿ ನೋಡಿದ್ರೆ ನನಗೆ ತುಂಬ ಇಷ್ಟ ಆಗ್ತಾರೆ ಪತ್ರಿ ಸಾರು. ಸೊ ಈಸ್ ಅ ಗ್ರೇಟ್ ಮಾಸ್ಟರ್, ಲಿವಿಂಗ್ ಮಾಸ್ಟರ್. ನಾವೆಷ್ಟು ಪುಣ್ಯವಂತರು ಅಂತಂದರೆ ಅಂಥ ನಡೆದಾಡುವ ದೇವ್ರ ಜೊತೆಗೆ ನಾವಿದ್ದೀವಿ. ಸೊ ಇದಕ್ಕಿಂತ ನಮಗೆ ಬೇರೆ ಏನೂ ಹೇಳೋಕ್ಕೆ ಪದಗಳೇ ಬರೋದಿಲ್ಲ. ಯಾಕಂದರೆ ಅವ್ರ ಜೊತೆಗಿದ್ದಾಗ ಅವ್ರ ಎನರ್ಜಿ, ಅವ್ರು ಮಾತಾಡೋ ರೀತಿ, ದ ವೇ ಹೀ ಈಸ್ ಲಿವಿಂಗ್, ಅವ್ರು ಯಾವ ರೀತಿ ಸರಳ ಜೀವನ ಮಾಡ್ತಾ ಇದ್ದಾರೆ. ಅವರು ಆಕಾಶದ ಎತ್ತರಕ್ಕೆ ಮೌಂಟ್ ಎವರೆಸ್ಟ್ ಲೆವೆಲ್ನಲ್ಲಿ ಇದ್ದರೂ ಕೂಡ ಎಲ್ಲರ ಜೊತೆಗೂ ಮೈತ್ರೇಯ ಬುದ್ಧ ಭಾವನೆಯಿಂದ ಫ್ರೆಂಡ್ಸ್, ವಿ ಆರ್ ಆಲ್ ಫ್ರೆಂಡ್ಸ್ ಅನ್ನೋ ಭಾವನೆಯಲ್ಲಿರ್ತಾರೆ. ಸೊ ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ನಾವು ಯಾರು ಸಿಕ್ಕರೂ, ಈಗ ನನ್ನ ಮಕ್ಕಳ ಜೊತೆಗೂ ನಾನು ಆ್ಯಸ್ ಎ ಫಾದರ್ ಆಗಿ ನಾನು ಇರೋದಿಲ್ಲ, ನೀವು ನನ್ನ ಫ್ರೆಂಡ್ಸು ಅಂತಲೇ ನಾನು ಅವ್ರಿಗೆ ಟ್ರೀಟ್ ಮಾಡ್ತೀನಿ. ಸೊ ನಾವು ಕರ್ಮ ಸಿದ್ಧಾಂತಗಳು, ನಾವು ಯಾಕೆ ಹುಟ್ಟಿದ್ದೀವಿ, ಯಾರ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದು ತಿಳ್ಕೊಂಬಿಟ್ಟು ಪ್ರತಿನಿತ್ಯ ನಾವು ನಿಯಮಿತವಾಗಿ ಧ್ಯಾನ ಮಾಡ್ತಾ ಹೋದರೆ ಖಂಡಿತವಾಗಿ ಎಲ್ಲರಿಗೂ ಒಳ್ಳೊಳ್ಳೆ ಲಾಭ ಪಡಿತಾರೆ. ಇದರಲ್ಲಿ ಬೇರೆ ಡೌಟೇ ಇಲ್ಲ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ದೇವಸ್ಥಾನಗಳಿಗೆ, ಗುಡಿಗಳಿಗೆ ಹೋಗ್ತಿದ್ದೆ ಬಿಕಾಸ್ ಆಫ್ ಫಿಯರ್. ಯಾಕಂದರೆ ಯಾವ ದೇವರಿಗೆ ಹೋಗಲಿಲ್ಲ ಅಂದರೆ ಅವ್ರೇನು ತಪ್ಪು ತಿಳ್ಕೊತಾರೋ, ಇವ್ರೇನು ತಪ್ಪು, ಆ ದೇವರು ಏನು ತಿಳ್ಕೊತಾರೋ ಅಂತೇಳಿ. ಯಾವಾಗ ನಾನು ಧ್ಯಾನಕ್ಕೆ ಬಂದ ಮೇಲೆ ಪತ್ರಿ ಸಾರ್ ಹೇಳ್ದಂಗೆ ನಾವೇ ದೇವರು, ನಿಮ್ಮ ಆತ್ಮನೇ ದೇವರು, ಎಲ್ಲೂ ಹುಡುಕೋದು ಅವಶ್ಯಕತೆ ಇಲ್ಲ, ನಿಮ್ಮ ಒಳಗಡೆ ನೀವು ಹೋದಾಗ ನಿಮಗೆ ಗೊತ್ತಾಗುತ್ತೆ ಅಂದಾಗ ನಿಜವಾಗ್ಲೂ ಅದು ನಮ್ಮ ಒಳಗಡೆ ಹೋದಾಗಲೇ ನಾನು ದೇವರು, ನಮ್ಮ ಆತ್ಮನೇ ಪರಮಾತ್ಮ ಅನ್ನೋ ಕಾನ್ಸೆಪ್ಟನ್ನು ಬರೀ ಬಾಯಿ ಮಾತಲ್ಲಲ್ಲ, ಅದನ್ನು ನಾವು ರಿಯಲ್ಲಾಗಿ ಧ್ಯಾನದಲ್ಲಿ
ನಾವೇನು ರಿಯಲೈಸ್ ಮಾಡ್ಕೊತೀವಲ್ಲ, ಆ ರಿಯಲೈಸ್ ಮಾಡ್ಕೊಂಡಾಗ ಭಾಳ ಖುಷಿ ಆಗುತ್ತೆ. ವಿ ಆರ್ ಗಾಡ್ಸ್, ಅಫ್ಕೋರ್ಸ್ ವಿ ಆರ್ ಗಾಡ್ಸ್. ಸೊ ಆ ಕಾನ್ಸೆಪ್ಟ್ ನಮಗೆ ಗೊತ್ತಾಗ್ಬಿಡ್ತು ಅಂತಂದರೆ ನಾವು ಎಲ್ಲೂ ಹೋಗಲ್ಲ ಹುಡ್ಕೊಂಬಿಟ್ಟು. ನಮಗೆ ಈಗ ನಿಮ್ಮ ಹತ್ರ ಟಾರ್ಚ್ ಇರಲಿಲ್ಲ ಅಂತಂದರೆ ಮಾತ್ರ ನೀವು ಇನ್ನೊಬ್ರ ಹತ್ರ ಟಾರ್ಚ್ ಕೇಳೋದು. ನಿಮ್ಮ ಹತ್ರನೇ ಟಾರ್ಚ್ ಇದ್ದರೆ ಇನ್ನೊಬ್ರ ಹತ್ರ ನೀವು ಟಾರ್ಚ್ ಕೇಳೋದೇ ಇಲ್ಲ. ಅದೇ ರೀತಿ ನೀವು ದೇವಸ್ಥಾನದಲ್ಲಿ ಎನರ್ಜಿ ಇದೆ ಅಂತ ನೀವು ಹೋಗ್ತೀರಿ. ಈಗ ನಿಮ್ಮ ಹತ್ರ ಮೊಬೈಲ್ ಇದೆ, ನೀವು ಮೊಬೈಲು ನಿಮ್ಮ ಹತ್ರ ಚಾರ್ಜರ್ ಇದ್ದರೆ ನೀವು ಯಾರ ಹತ್ರನೂ ಚಾರ್ಜರಿಗೆ ಹೋಗಲ್ಲ, ಬೇರೆ ಎಲ್ಲೂ ಹಾಕಕ್ಕೆ ಹೋಗಲ್ಲ. ನಿಮ್ಮ ಹತ್ರನೇ ಚಾರ್ಜರ್ ಇದ್ದರೆ ನೀವೇ ಹೆಂಗೆ ಚಾರ್ಜ್ ಮಾಡ್ಕೊತೀರೋ ಅದೇ ರೀತಿ ಧ್ಯಾನ. ಪ್ರತಿನಿತ್ಯ ನಾವು ನಮ್ಮನ್ನು ನಾವು ಚಾರ್ಜ್ ಮಾಡ್ಕೋಬೇಕು, ನಿಯಮಿತವಾಗಿ ಧ್ಯಾನ ಮಾಡಬೇಕು. ಅದು ಮಾಡೋದ್ರಿಂದ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈಗ PMC ಕನ್ನಡ ಚಾನಲ್ಲು ನನಗೆ ಒಂದಿದು ಪ್ಲ್ಯಾಟ್ಫಾರ್ಮ್ ಕೊಟ್ಟರೆ ಈಗ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತೇಳಿ. ಈಗ ಇದು ಎಷ್ಟೋ ತುಂಬ ಜನ ನೋಡ್ತಾರೆ. ಇದು ಇನ್ಸ್ಪಿರೇಷನ್ನು ಫಾರ್ ಮೋಟಿವೇಶನ್ನು ಆಗುತ್ತೆ. ಇದಕ್ಕೆ ನಾನು PMC ಕನ್ನಡ ಚಾನಲ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಕೂಡ ಹೇಳ್ತೀನಿ. ಮತ್ತು ಧ್ಯಾನ ಕಸ್ತೂರಿ ಮ್ಯಾಗಝಿನ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಧ್ಯಾನ ಕಸ್ತೂರಿ ಮ್ಯಾಗಝಿನ್ನು ಕೂಡ ಎಲ್ಲರೂ ಸಬ್ಸ್ಕ್ರಿಪ್ಷನ್ ಮಾಡಿಸ್ಕೊಳ್ರಿ. ಅದರಲ್ಲಿ ಪತ್ರಿ ಸಾರ್ ಓದಿರ್ತಕ್ಕಂಥ 1 ಲಕ್ಷದ ಮೇಲೆ ಬುಕ್ಸ್ ಏನು ಓದಿದಾರಲ್ಲ, ಅದ್ರದ್ದು ಸಾರಾಂಶವನ್ನು ಅವರು ತುಂಬ ಚೆನ್ನಾಗಿ ಅದರಲ್ಲಿ ಬರೆದುಬಿಟ್ಟು ನಮಗೆ ಕೊಡ್ತಾ ಇದ್ದಾರೆ. ಸೊ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲರೂ ಧ್ಯಾನ ಮಾಡಿರಿ, ಧ್ಯಾನ ಕಸ್ತೂರಿಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ರಿ, PMC ಕನ್ನಡ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಎಲ್ಲರಿಗೂ, ನಿಮ್ಮ ಮಿತ್ರರಿಗೆ, ನಿಮ್ಮ ಬೆಳಗರಿಗೆ ಎಲ್ಲರಿಗೂ ಧ್ಯಾನ ಯಾರ್ಯಾರು ಸಿಗ್ತಾರೋ ಅವರಿಗೆಲ್ಲ ಧ್ಯಾನ ಪ್ರಚಾರ ಮಾಡಿರಿ, ಧ್ಯಾನದ ಬಗ್ಗೆ ಹೇಳ್ರಿ. ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪತ್ರಿ ಸಾರಿಗೆ, PMC ಕನ್ನಡ ಚಾನಲ್ ಅವರಿಗೆ ಮತ್ತು ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೆ ನನ್ನ ಧನ್ಯವಾದಗಳು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.